ವೀರಪ್ಪ ಸಿದ್ದಪ್ಪ ಪೂಜಾರಿ ಸಾಕಿನ ಬೂದಾಳ ಯಶಸ್ವಿ ತಾಲೂಕು ಬಿಳಿಗಿ ಜಿಲ್ಲಾ ಬಾಗಲಕೋಟೆ. ನಾನು ಈಗಾಗಲೇ ತಾಳಿ ಬೆಳೆ ಹಾಕತ್ತಿ 17 ವರ್ಷ ಆತ್ರಿ. 17 ವರ್ಷದೊಳಗೆ ನಾನು 3 ಸಲ ಹಚ್ಚಿದಂಥ ಗಿಡಗಳು ಅದಾವೆ ರೀ. ಒಂದು 8 ಎಕರೆದ ಅಷ್ಟು 17 ವರ್ಷದ ಅದಾವೆ ರೀ. 7 ಎಕರೆ ಏನೈತಲ್ಲ ರೀ 8 ವರ್ಷ ಅದು. ಇವು ಒಂದು 9 ಎಕರೆ ಏನೈತಲ್ಲ 6ರಿಂದ 6.5 ವರ್ಷ ತನಕ ಅದಾವೆ ರೀ. ಈಗ ಹೆಚ್ಚಕಮ್ಮ ನಮ್ಮದು ಇಳುವರಿ ಬರಾಕತ್ತಿರು 15-16 ವರ್ಷದಿಂದ ಚಾಲೂ ಆಗ್ಯಾವ ನಮ್ಮವು. ಆದ್ರೆ ಈ ರೇಟು ಯಾವಾಗೂ ಬಂದಿದ್ದಿಲ್ಲ. ಈ ಹಿಂದೆ ಬಂದಿತ್ತು, ಉಕ್ರೇನ್ ಯುದ್ಧದೊಳಗೆ ಒಂದು ಬಂದಿತ್ತು. ಅವಾಗ 22 ತನೂ ಹೋಗಿ ಬರ್ತು ರೇಟೆಲ್ಲ ರೀ. ಆದ್ರೆ ಈ ಸದ್ಯ 18,253 ರೂಪಾಯಿ ಹೋದ ತಿಂಗಳು ಡಿಸೆಂಬರ್ದು ರೇಟ್ ಆಗೈತಿ. ಇದು ಹಿಂಗೆ ರೇಟ್ ಹೋತಂದ್ರೆ ಎಕರೆಗೆ 1,80,000 ತನಕ ಎವರೇಜ್ ಕುಂದಿರ್ತಾವೆ ರೀ. ನಮ್ಮದು ಹೋದ ವರ್ಷ 234 ಟನ್, ಒಟ್ಟು 24 ಎಕರೆ ಕೂಡ 234 ಟನ್ ಇಳುವರಿ ಬಂದಿತ್ತು ನಂದು. ಆದರೆ ಈ ಸಲ ಏನೈತಲ್ಲ ರೀ ಒಂದು 10 ಟನ್ 15 ಟನ್ ಕಡಿಮೆ ಆಗ್ಬೋದು. ಯಾಕಂದ್ರೆ ಹೋದ ವರ್ಷ ಮಳೆ ಕಡಿಮೆ ಆತಂದ್ರೆ ಇಳುವರಿ ಕಡಿಮೆ ಆಗೋ ಲಕ್ಷಣಗಳು ಇರ್ತಾವೆ. ಆದರೆ ಈಗಾಗಲೇ 170 ಟನ್ನಷ್ಟು ಹೋಗೈತೆ ನಂದು. ಇನ್ನೂ ಹೆಚ್ಚಕ 6 ಕಟಾವು ಅದಾವೆ. ಇನ್ನು ಈ ಮಾರ್ಚ್ತಾರ ಅಂದ್ರೆ 6 ಕಟಾವಕ್ಕೆ 60 ಟನ್ ಆದ್ರೂ 230 ಅಲ್ಲಿ ಒಂದು 4-5 ಟನ್ ಕಡಿಮೆ ಅಲ್ಲಿ ಹಾಕತ್ರಿ. ಆದರೆ ಈ ಸಲ ರೇಟ್ ಚಲೋ ಐತ್ರಿ. ಇದು ಹಿಂಗೆ ರೇಟ್ ಆತಪ್ಪ ಅಂದ್ರೆ ಮತ್ತು ಬೆಂಬಲ ಬೆಲೆನೂ ಈಗ ಹೆಚ್ಚು ಮಾಡ್ಯಾರ ರೀ. ಇದೇನು ರೇಟ್ ಹೆಚ್ಚಾದರೂ ಕಡಿಮೆ ಆದರೂ 14,049 ರೂಪಾಯಿನ ಮಾಡ್ಯಾರ ರೀ ಅದನ್ನು. ಆದರೆ ಇದು ಕಿತ್ಲು ಕಡಿಮೆ ಆದ್ರೆ ಅಷ್ಟೇ ಅದನ್ನು ಹಾಕಿ ಕೊಡ್ತಾರೆ, ಇಲ್ಲಿಕ್ಕಂದ್ರೆ ಏನು ಕೊಡಂಗಿಲ್ಲ ರೀ. ಆದ್ರೆ 3F ಆಯಿಲ್ ಫಾರ್ಮ್ನವರು ಪ್ರತಿ ವಾರಕ್ಕೂ 15 ದಿವಸಕ್ಕೂ ವಿಸಿಟ್ ಕೊಡ್ತಾರೆ. 8 ದಿವಸಕ್ಕೊಮ್ಮೆ ಬಂದಂತೂ ಕಂಪಲ್ಸರಿ ಬರ್ತಾರೆ. ಗೊಬ್ಬರ ಹೋಗೋದಕ್ಕೆ, ನೀರು ಬಿಡೋದಕ್ಕೆ, ಇವು ಒಳಗೆ ಏನು ಕೆಲವೊಂದು ಇದು ಬರ್ತಾವೆ ರೋಗ, ಇವು ಬೆಳೆ ಹೆಣ್ಣು ಅಂತಾವೆ, ಅವಕಟ್ಟ ಔಷಧ ತೊಗೊಳಕ್ಕೆ ಹೇಳ್ತಾರೆ. ನಾವು ಇಲ್ಲಿ ತನಕ ಅವ್ರು ಹೇಳಿದ್ರು ಔಷಧ ಏನು ಹೊಡೆದಿಲ್ಲ ರೀ. ಇದಕ್ಕೇನು ಗೊಬ್ಬರ ಏನಂತೆಲ್ಲ ಕೊಡೋದು ತಪ್ಪಿಸಿಲ್ಲ. ಕಂಡಿ ಗೊಬ್ಬರ ಮತ್ತು ಈ ಸರ್ಕಾರಿ ಗೊಬ್ಬರ ಕನಿಷ್ಠ ಒಂದು 2 ತಿಂಗಳಿಗೊಮ್ಮೆ ಒಂದು ಎಕರೆಗೆ 2ರಿಂದ 2.5 ಸಾವಿರ ರೂಪಾಯಿ ಖರ್ಚು ಬರುತ್ತೆ ರೀ. ಇದು ಕಬ್ಬಿಗೆ ಇದಕ್ಕೆ ಹೋಲಿಕೆ ಮಾಡಿದ್ರೆ ಕಬ್ಬಿನಕ್ಕಿಂತ ಗೊಬ್ಬರದ ಕಡಿಮೆ. ಇದಕ್ಕೆ ನೀರನ್ನು ಅಂತ ಏನು ಕಬ್ಬಿನಷ್ಟು ಏನಾಗೋದಿಲ್ಲ, ಡ್ರಿಪ್ ಇರ್ತಾವೆ ರೀ. ಈಗ ನಮ್ದು 24 ಎಕರೆ ಇದ್ದರೂ ಒಂದು ಆಳು ಹಚ್ಚೇ ಇಲ್ಲ ನಾವು ನೀರಿಗೆ, ಸಲಿಕೆನೇ ಹಿಡಿಯಂಗಿಲ್ಲ ಇದಕ್ಕೆ ರೀ. ಸುಮ್ಮ ಡ್ರಿಪ್ ಏನು ಹಾಲು ಹೊಳಿಸ್ಕೊತ ಹೋಗೋದು ಅಷ್ಟೇ ನೋಡ್ರಿ. ಇದು ದಿವ್ಸಕ್ಕೆ ಒಂದು ಮೋಟ್ರಕ್ಕೆ 2.5 ಎಕರೆ ತನೂ ನೀರು ಹಾಯ್ತೈತಿ ಇದು. ಆದ್ರೆ ವಾರದಾಗ ಮತ್ತು 3 ದಿವ್ಸ ಚಾಲೂ ಮಾಡ್ತೀವಿ, 3 ದಿವ್ಸ ಬಂದು ಇಡ್ತೀವಿ ರೀ ಮಳೆಗಾಲದಾಗ. ಈ ಸ್ವಲ್ಪ ಬ್ಯಾಸಿಗೆಗೆ ಅಷ್ಟೇ ನೀರಿಂದ ಒಂದು ಮೇ ಮತ್ತು ಏಪ್ರಿಲ್ ತಿಂಗಳು ಅಷ್ಟೇ ತ್ರಾಸು ಬರ್ತೈತಿ. ಉಳಿದ ತಿಂಗಳು ನಮಗೇನು ಇಲ್ಲಿ ತನೂ ಯಾವಾಗೂ ನೀರಿನ ತೊಂದರೆನೂ ಆಗಿಲ್ಲ. ಮತ್ತು ಈ ಸಲ ಇಳುವರಿನೂ ಚಲೋ ಐತಿ. ಈ ಗಿಡ ಈಗ 14 ಗೊನೆ ಒಗದೈತಿ ಸದ್ಯಕ್ಕೆ ರೀ. ಇವು 14 ಅಂದ್ರೂ 20 kg ಹಿಡಿದ್ರೆ ಒಂದು ಈ ಸಲ ಈ ತಿಂಗಳು ರೇಟ್ ನೋಡಿದ್ರೆ 5,000 ಮ್ಯಾಚ್ ಚಿಲ್ಲರ್ ಆಕತಿ. ಆದರೂ ನಮಗೆ 3,000 ಬಿದ್ದರೆ ಏನು ಕಡಿಮೆ ಏನಾಗೋಲ್ಲ ರೀ. 3,000 ಬಿದ್ದರೆ 57 ಗಿಡ, 7 ಗಿಡ ಕಾಯಿ ಕಡಿಮೆ ಆಗೈತೆ ಅಂದ್ರೂ 50 ಗಿಡ ಅಂತೂ ನೆಟ್ ಆಗೇ ಆಕತ್ರಿ. 50 ಗಿಡಕ್ಕೆ ನೋಡಿರಿ ನೀವು 3,000, 50 ಗಿಡ 5 3 15 1.5 ಲಕ್ಷ ರೂಪಾಯಿ ಆರಾಮ್ ಕುಂದಿರ್ತೈತಿ. ಆದ್ರೆ ಮತ್ತು ಇದಕ್ಕಿಂತ ದೊಡ್ಡ ಗಿಡಗಳು ಸ್ವಲ್ಪ ಇಳುವರಿ ಹೆಚ್ಚದ. ನಮ್ಮ ಹೆಕ್ಟ್ರಕ್ಕೆ ಏನಿಲ್ಲಪ್ಪ ಅಂದ್ರೆ ಹೋದ ಸಲ ನಮ್ಮದು 49-50 ಟನ್ ತನೂ ಬಂತು. ಈ ಸಲ ಏನು ಬರ್ತೈತೋ ನೋಡ್ಬೇಕು ರೀ. ಅಷ್ಟು ಇಳುವರಿ ನನಗೂ ಅನಿಸ್ವಲ್ತು ಹೋದ ವರ್ಷಕ್ಕಿಂತ. ಈ ವರ್ಷ ಮಳೆ ಹೆಚ್ಚಾಗೈತಿ, ಮುಂದಿನ ವರ್ಷ ಹೆಚ್ಚಾಗತ್ತೆ ರೀ. ರೇಟ ಇದಾವೆ ಕೂತಿ ಅಂದ್ರೆ ನಮ್ಮದು ಎಕರೆಗೆ 2-2.5 ಲಕ್ಷ ತನೂ ನಮ್ಮದು ಅಂದಾಜು ಐತೆ ರೀ ರೇಟ. ಮತ್ತು ಕಸ ತೆಗಿಯೋದು ಮಾತ್ರ ತಪ್ಪಿಸ್ಬಾರ್ದು ರೀ. ಕಸ ತೆಗಿಯೋದು, ಈ ಗೊಬ್ಬರ, ನೀರು ಇವು 2-3 ಮಾತ್ರ ನಾವು ಮೇಂಟೈನ್ ಮಾಡಿದ್ರೆ ಇದಕ್ಕೆ ಮತ್ತು ಟೆನ್ಷನ್ ಬೆಳೆ ಅಲ್ಲಿದು. ಈ ಕಬ್ಬು ಲಗಾಣಿ ಕೊಡಬೇಕು, ಫ್ಯಾಕ್ಟ್ರಿಯರು ಬೆನ್ನು ಹತ್ತಬೇಕು, ಇದು ಏನೂ ಇಲ್ಲಲ್ರಿ. ನಮಗೆ ಭಾಳ 15 ದಿವ್ಸಕ್ಕೊಮ್ಮೆ ಕಟಾವು ಮಾಡಂತ ಅವ್ರು ಮೆಸೇಜ್ ಹಾಕಿದ್ರು ಅಂದ್ರೆ ನಾವು 15 ದಿವ್ಸಕ್ಕೊಮ್ಮೆ ಕಟಾವು ಮಾಡಿ ನಮ್ಮ ತೋಟದ ಮುಂದೆ ಇಡ್ತೀವಿ ರೀ. ಅವರೇ ಬಂದು ವೇಬ್ರಿಜ್ನಾಗ ಖಾಲಿ ಗಾಡಿ ಕಟಾವು ಮಾಡ್ಕೊಂಬರ್ತಾರೆ, ತುಂಬಿದ ಗಾಡಿ ಲೋಡ್ ಮಾಡಿ ನಮಗೆ ಅದನ್ನು ಪೌತಿ ಕೊಟ್ಟು ಹೋಗಿಬಿಡ್ತಾರೆ ರೀ. ಆದರೆ ಇದರಂಥ ಇದು ನಮಗೆ ಎಲ್ಲಿ ಇದು ಅನಿಸಿಲ್ಲ. ಈಗಾಗಲೇ ನಾನು ಇನ್ನೂ 4 ಎಕರೆ ಹಚ್ಚೋದಿತ್ತು, ಆವಾಗ ಅಗಿ ಸಿಗಲಿಲ್ಲ ನನಗೆ. ಈಗ ಅಗಿ ಸಿಗ್ತಾವೆ, ಆದ್ರೆ ನನಗೆ ಹಚ್ಚಾಕ ಅಲ್ಲಿ ಒಂದು ಸ್ವಲ್ಪ ಕಬ್ಬು ಇತ್ತು ಅನ್ನೋ ಸಂಬಂಧ ಬಿಟ್ಟೀನಿ ರೀ. ಆದರೂ ನಾನು ಇನ್ನೂ ಇದಕ್ಕೆ ತಾಳಿ ಹೆಚ್ಚು ಮಾಡೋದು ನನ್ನ ವಿಚಾರ ಐತೆ ರೀ. ಧನ್ಯವಾದಗಳು.